ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಅರುಣ್ ಜೇಟ್ಲಿಯವರ ಬಗ್ಗೆ ಒಂದು ಸುಳ್ಳನ್ನು ಹೇಳಿ ಯಾವ ರೀತಿಯಾಗಿ ಅವಮಾನವನ್ನು ಎದುರಿಸಿದ್ರು, ಯಾವ ರೀತಿಯಾಗಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು, ಇದೆಲ್ಲದರ ಬಗ್ಗೆ ನಿನ್ನೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅದೇ ರಾಹುಲ್ ಗಾಂಧಿ ಇವತ್ತು ಮತ್ತೊಂದು ಅವಮಾನವನ್ನು ಎದುರಿಸ್ತಾ ಇದ್ದಾರೆ. ಅದು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ರಾಹುಲ್ ಗಾಂಧಿಗೆ ಚೀಮಾರಿ ಹಾಕಿದೆ. ಯಾತಕ್ಕೋಸ್ಕರವಾಗಿ ಅಂತಂದರೆ, ಈ ಹಿಂದೆ ಹೇಳಿದಂಥ ಒಂದು ಸುಳ್ಳಿನ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ರಾಹುಲ್ ಗಾಂಧಿ ಕೇಳಿದೆ, ನೀವು ಭಾರತೀಯರಾಗಿದ್ದರೆ ಹೀಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ, ಇದು ತಪ್ಪಲ್ವಾ ಅಂಥೇಳಿ ಚೀಮಾರಿ ಹಾಕಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಈ ಹಿಂದೆ ಹೈಕೋರ್ಟ್ನಲ್ಲೂ ಕೂಡ ರಾಹುಲ್ ಗಾಂಧಿಗೆ ಹಿನ್ನಡೆಯಾಗಿತ್ತು. ಅದನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಹುಲ್ ಗಾಂಧಿಗೆ ಹಿನ್ನಡೆ ಆಗಿದೆ. ಇಂತಹ ಮನಸ್ಸಿಗೆ ಬಂದಂತಹ ಹೇಳಿಕೆಯನ್ನು ಈ ದೇಶ ಸಹಿಸಿಕೊಳ್ಳಬೇಕಾಗಿಲ್ಲ ಅನ್ನುವ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ಸಂದೇಶ ಕೊಟ್ಟಿದೆ. ಇದೆಲ್ಲದರ ನಡುವೆ ಈ ಆಪರೇಷನ್ ಸಿಂಧೂರ ಇದೆಯಲ್ಲ, ಇದರ ವಿಚಾರವಾಗಿ ಕಾಂಗ್ರೆಸ್ನವರು ಪದೇ ಪದೇ ಪ್ರಶ್ನೆ ಕೇಳುತ್ತಲೇ ಇದ್ದಾರೆ. ಮುಖ್ಯವಾಗಿ ಅವರು ಕೇಳುತ್ತಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಬಳಿಯಲ್ಲಿ? ಮಣಿಶಂಕರ್ ಅಯ್ಯರ್ ಈ ಬಗ್ಗೆ ಪ್ರಶ್ನೆ ಕೇಳಿದ್ರು. ಇದು ಕಾಂಗ್ರೆಸ್ಗೆ ಮುಜುಗರವನ್ನು ತಂತು. ಅವರು ನಮ್ಮವರೇ ಅಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೂಡ ಕಾಂಗ್ರೆಸ್ನವರು ಕೊಡಬೇಕಾಗಿ ಬಂತು. ಈ ಹಿಂದೆ ಗೃಹ ಸಚಿವರಾಗಿದ್ದಂತಹ ಪಿ ಚಿದಂಬರಂ ಕೂಡ ಹೇಳಿದ್ರು, ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ. ಹೀಗೆ ವಿವಾದಗಳಾಗ್ತಿರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಅತಿ ದೊಡ್ಡ ಸಾಕ್ಷಿ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನವರಿಗೆ ಇದು ಕಾಣ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಸಾಕ್ಷಿ ಸಿಕ್ಕಿದೆ ಅಂತಂದರೆ, ಮೊನ್ನೆ ಭಾರತೀಯ ಸೈನಿಕರು ಆಪರೇಷನ್ ಮಹಾದೇವ ಮಾಡಿ ಉಗ್ರರನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರಲ್ಲ, ಅವರ ಅಂತ್ಯಕ್ರಿಯೆ ಪಾಕಿಸ್ತಾನದಲ್ಲಾಗಿದೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ವಿವಾದ ಕೂಡ ಆಗಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ರಾಹುಲ್ ಗಾಂಧಿ ಅವರ ವಿಚಾರದಿಂದಲೇ ಆರಂಭ ಮಾಡಿಬಿಡೋಣ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಮಿತ್ರರೇ, ರಾಹುಲ್ ಗಾಂಧಿ ಅವರು ದೇಶ, ಸೇನೆ, ಸರ್ಕಾರ ಎಲ್ಲವುದನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗ್ತಾರೆ. ಅವರಿಗೆ ನರೇಂದ್ರ ಮೋದಿ ಅವರನ್ನು ವಿರೋಧಿಸುವಂತಹದ್ದು ಒಂದೇ ಗುರಿ. ಹೀಗಾಗಿ ಸೈನಿಕರನ್ನು ಕೂಡ ನರೇಂದ್ರ ಮೋದಿ ಅವರ ಜೊತೆಗೆ ಸಮೀಕರಣ ಮಾಡಿಬಿಡ್ತಾರೆ. ಸೈನಿಕರನ್ನು ಟೀಕೆ ಮಾಡೋದಕ್ಕೂ ಕೂಡ ಅಥವಾ ಸೇನೆಗೆ ಏನೋ ಅವಮರ್ಯಾದೆಯನ್ನು ಮಾಡೋದಕ್ಕೂ ಕೂಡ ರಾಹುಲ್ ಗಾಂಧಿ ಏನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹೀಗೆ ಮಿತ್ರರೇ, ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತದ ಬಗ್ಗೆ ಎಷ್ಟೆಲ್ಲ ಟೀಕೆಗಳನ್ನು ಮಾಡಿದ್ರು, ಅದು ಯಾವ ರೂಪದಲ್ಲಿ ಸದ್ದಾಗ್ತಾ ಇತ್ತು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ 2022ರಲ್ಲಿ ಒಂದು ಸುಳ್ಳನ್ನು ಭಾರಿ ಪ್ರಚಾರ ಮಾಡಿಬಿಟ್ಟಿದ್ರು. ಅದೇನು ಕೇಳಿದ್ರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡೋದಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಮುಖ ವಿಚಾರ ಏನಾಗಿತ್ತು ಅಂತಂದರೆ, ಚೀನಾ ಸೈನಿಕರು ಭಾರತೀಯ ಸೈನಿಕರಿಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತದ 2000 ಕಿಲೋಮೀಟರ್ನಷ್ಟು ಭೂಮಿಯನ್ನು ಚೈನಾದವರು ವಶಕ್ಕೆ ಪಡೆದಿದ್ದಾರೆ, ಅದು ಕೂಡ ಅರುಣಾಚಲ ಪ್ರದೇಶದಲ್ಲಿ. ಹೀಗಂತ ರಾಹುಲ್ ಗಾಂಧಿ ಹೇಳಿದ್ರು. ಅದೂ ಅಲ್ಲದೆ ಚೈನಾದ ಸೈನಿಕರು ಭಾರತದ 20 ಸೈನಿಕರನ್ನು ಹೊಡೆದು ಹಾಕಿದ್ದಾರೆ, ಅಂದರೆ ಸಾಯಿಸಿಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ನೀವು ಏನು ಮಾಡ್ತೀವಿ, ಇದನ್ನು ಸ್ವಲ್ಪ ವಿರೋಧ ಮಾಡ್ತೀವಿ ಅಥವಾ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಮಾಡಿ ಬಿಟ್ಟುಬಿಡ್ತೀವಿ. ಆದರೆ ಕೆಲ ದೇಶ ಪ್ರೇಮಿಗಳಿರ್ತಾರಲ್ಲ, ಅಂಥವರು ಇಂತಹ ಕೀಳು ಮಟ್ಟದ ಹೇಳಿಕೆಯನ್ನು ಸಹಿಸಿಕೊಂಡು ಸುಮ್ಮನಿರೋದಿಲ್ಲ. ಆ ಪೈಕಿ ಉದಯ್ ಶಂಕರ್ ಶ್ರೀವಾಸ್ತವ ಅನ್ನುವರು ಕೂಡ ಒಬ್ರು. ಇವರು ರಾಹುಲ್ ಗಾಂಧಿ ಅವರ ಈ ಬೇಸ್ಲೆಸ್ ಸ್ಟೇಟ್ಮೆಂಟ್ ಕುರಿತಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ರಾಹುಲ್ ಗಾಂಧಿಯ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಈ ದೂರನ್ನು ಪರಿಗಣಿಸಿದ್ದಂತಹ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಕೂಡ ಕೊಟ್ಟಿತ್ತು. ರಾಹುಲ್ ಗಾಂಧಿ ಈ ವಿಚಾರವನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಅಲಹಾಬಾದ್ ಹೈಕೋರ್ಟ್ ರಾಹುಲ್ ಗಾಂಧಿ ಅವರ ವಾದವನ್ನು ಕೇಳಿರಲಿಲ್ಲ. ಮೇ 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಅರ್ಜಿಯನ್ನು ವಜಾ ಮಾಡಿ ಅವರಿಗೆ ಸಮನ್ಸ್ ಅನ್ನು ಕೊಟ್ಟಿತ್ತು. ಅಂದರೆ ಈ ರೀತಿಯಾಗಿ ಬೇಕಾಬಿಟ್ಟಿ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಅವತ್ತೇ ಹೇಳಿತ್ತು. ಈ ವಿಚಾರವನ್ನು ಪ್ರಶ್ನಿಸಿ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಇದು ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ ಮತ್ತು ಇನ್ನೋರ್ವ ನ್ಯಾಯಮೂರ್ತಿಗಳಾದಂತಹ ಅಗಸ್ಟಿನ್ ಜಾರ್ಜ್ ಅವರ ನೇತೃತ್ವದ ದ್ವಿಸದಸ್ಯ ಪೀಠದ ಮುಂದೆ ಇದು ವಿಚಾರಣೆಗೆ ಬಂತು. ಆಗ ನ್ಯಾಯಮೂರ್ತಿಗಳು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ತರಾಟೆಗೆ ತೆಗೆದುಕೊಂಡ್ರು. ನಿಮಗೆ ಹೇಗೆ ಈ ವಿಚಾರ ತಿಳಿಯಿತು? ಚೀನಾ ನಮ್ಮಿಂದ 2000 ಕಿಲೋಮೀಟರ್ ಭೂಮಿಯನ್ನು ವಶಕ್ಕೆ ಪಡೆದಿದೆ ಅಂತ ನೀವು ನಿಜವಾದ ಭಾರತೀಯರೇ ಆಗಿದ್ರೆ ಈ ರೀತಿಯಾಗಿ ಹೇಳಿಕೆ ಕೊಡಬಹುದಾ? ನಿಮ್ಮ ಬಳಿಯಲ್ಲಿ ಯಾವುದಾದ್ರೂ ಕ್ರೆಡಿಬಲ್ ಸಾಕ್ಷಿ ಇದೆಯಾ? ಹೀಗಂತ ನ್ಯಾಯಮೂರ್ತಿಗಳು ಬಹಳ ಖಾರವಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ರಾಹುಲ್ ಗಾಂಧಿ ಅವರ ಪರವಾಗಿ ವಾದ ಮಾಡ್ತಾ ಇದ್ದಿದ್ದು ಅಭಿಷೇಕ್ ಮನು ಸಿಂಘ್ವಿ. ಇವ್ರ ಬಗ್ಗೆ ನಿಮಗೇನು ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಈ ಮಹಾನುಭಾವ ತನ್ನ ಜೀವನ ಪರ್ಯಂತ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ, ಕಾಂಗ್ರೆಸ್ ಪಕ್ಷದ ಈ ರೀತಿಯ ಕೇಸ್ಗಳಿಗೋಸ್ಕರವಾಗಿ ಮುಡಿಪಾಗಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಕೇಸ್ಗಳಿಗಾಗಿ. ಈ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಂತೆ ಅವರಿಗೊಂದು ಮರು ಪ್ರಶ್ನೆಯನ್ನ ಕೇಳ್ತಾರೆ. ರಾಹುಲ್ ಗಾಂಧಿ ಅವರು ಈ ದೇಶದ LOP ಅಂದ್ರೆ ಲೀಡರ್ ಆಫ್ ಅಪೋಸಿಷನ್, ಅವರು ಈ ವಿಚಾರವನ್ನ ಪ್ರಶ್ನೆ ಮಾಡಬಾರದು ಅಂತಂದ್ರೆ ಇನ್ಯಾರು ಪ್ರಶ್ನೆ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಮರು ಪ್ರಶ್ನೆಯನ್ನ ಕೇಳ್ತಾರೆ. ಆಗ ನ್ಯಾಯಾಧೀಶರು ಉಲ್ಟಾ ಒಂದು ಪ್ರಶ್ನೆ ಕೇಳ್ತಾರೆ. ಹೌದಪ್ಪ, ನೀವು ಹೇಳ್ತಿರುವ ಹಾಗೆ ಅವರು LOPನೇ ಆಗಿರಲಿ, ಅವ್ರು ಯಾಕೆ ಸಂಸತ್ನಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಂತೆ ಯಾಕೆ ಕಮೆಂಟ್ ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುವಂತಹ ವಿಚಾರವೇ ಅದು? ಹೀಗಂತ ಪ್ರಶ್ನೆ ಕೇಳುತ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಈ ಅಬ್ಸರ್ವೇಷನ್ ಮೂಲಕವಾಗಿ ಏನು ಹೇಳಿದೆ ಅಂತಂದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಸ್ವೇಚ್ಛಾಚಾರವಲ್ಲ.
ಅದಕ್ಕೂ ಕೂಡ ಇತಿಮಿತಿಗಳಿದಾವೆ. ದೇಶ ವಿದೇಶಾಂಗ ವಿಚಾರ, ಸೇನೆ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಹದ್ದುಬಸ್ತಿನಲ್ಲೇ ವರ್ತಿಸಬೇಕು ಅಂತ ಖಾರವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಮಿತ್ರರೇ, ಅರ್ಥ ಆಗುವವರಿಗಾದ್ರೆ ಅರ್ಥ ಆಗತ್ತೆ, ಆದ್ರೆ ಇವರಿಗೆ ಅರ್ಥ ಆಗುವಂತಹ ವಿಚಾರವೇ ಅಲ್ಲ ಬಿಡಿ. ದೇಶ, ಸೇನೆ ಇದೆಲ್ಲವೂ ಕೂಡ ಇವರಿಗೆ ಜೋಕ್ ಆಗಿ ಕಾಣ್ತಾ ಇದೆಯೇ ಹೊರತು ಇದೊಂದು ಸೀರಿಯಸ್ ಮ್ಯಾಟರ್ ಅಂತ ಅವರಿಗೆ ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರೂ ಕೂಡ ಇಂತಹ ಸ್ಟೇಟ್ಮೆಂಟ್ಗಳು ಭವಿಷ್ಯದಲ್ಲಿ ನಿಲ್ತವೆ ಅಂತ ನನಗೇನು ಅನ್ಸೋದಿಲ್ಲ. ಆದ್ರೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಮನಸ್ಸಿಗೆ ಬಂದಂತೆ ಸುಳ್ಳುಗಳನ್ನು ಹೇಳ್ತಾ ಇದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಸಹಿಸೋದಿಲ್ಲ ಅನ್ನುವಂತಹ ಸಂದೇಶ ಇವತ್ತು ರವಾನೆಯಾಗಿದೆ. ಮಿತ್ರರೇ, ಇದೆಲ್ಲದರ ನಡುವೆ ಈ ಆಪರೇಷನ್ ಸಿಂಧೂರದ ಕುರಿತಾಗಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡಿದ್ದೆಷ್ಟು ಅಂತ ನಿಮಗೆಲ್ಲ ಗೊತ್ತು. ಅವರಿಗೆ ಎಲ್ಲದರ ಬಗ್ಗೆಯೂ ಕೂಡ ಡೌಟೇ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಭಾರತ ಆಪರೇಷನ್ ಸಿಂಧೂರದಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಡೌಟ್ ಇದೆ. ಅದನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟು ಸಾಲದು ಅಂತ ಹೇಳಿ ಈ ಪೆಹಲ್ಗಾಮ್ ದಾಳಿಯನ್ನ ಮಾಡಿದ್ದು ಪಾಕಿಸ್ತಾನದವರು ಅಂತ ನೀವ್ ಹೇಗೆ ಹೇಳ್ತೀರಿ? ಇದನ್ನ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರವನ್ನ ಒಂದು ತಮಾಷೆ ಅಂತ ಹೇಳಿ ಕಾಂಗ್ರೆಸ್ನ ಸಂಸದೆ ಒಬ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಇನ್ನು ಭಾರತದ ಎಷ್ಟು ಜೆಟ್ಗಳು ಬಿದ್ವು ಅಂತ ಅದೆಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ನಾಯಕ, ಕೇಂದ್ರದ ಮಾಜಿ ಸಚಿವ, ಅದರಲ್ಲೂ ಗೃಹ ಖಾತೆಯನ್ನು ನಿರ್ವಹಿಸಿದಂತಹ ಸಚಿವ ಪಿ ಚಿದಂಬರಂ ಈ ಪೆಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನದವರೇ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದು ಸಾಲದು ಅಂತ ಹೇಳಿ ಈ ಮಣಿಶಂಕರ್ ಅಯ್ಯರ್ ಅನ್ನುವಂತ ಒಬ್ಬ ಮಹಾನುಭಾವ ಇದ್ದಾನೆ. ಈತನಿಗೆ ಪಾಕಿಸ್ತಾನದ ಮೇಲೆ ಅದೆಷ್ಟು ಪ್ರೇಮ ಅಂತಂದ್ರೆ ಈತನ ಹೆಂಡತಿಗಿಂತನೂ ಈತ ಹೆಚ್ಚು ಪಾಕಿಸ್ತಾನವನ್ನ ಪ್ರೀತಿಸ್ತಾನೆ ಅಂತ ನನಗನ್ಸುತ್ತೆ. ಈ ಪುಣ್ಯಾತ್ಮ ತನ್ನ ಜೀವನದಲ್ಲಿ ಕೊಟ್ಟಂತಹ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಪಾಕಿಸ್ತಾನದ ಪರವಾಗಿರುವಂತವುಗಳೇ. ಈಗ ಕೂಡ ಅಂತಹದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಆ ಪುಣ್ಯಾತ್ಮ ಏನ್ ಹೇಳಿದಾನೆ ಅಂತಂದ್ರೆ, ಭಾರತ ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ 33 ದೇಶಗಳಿಗೆ ತನ್ನ 7 ನಿಯೋಗಗಳನ್ನು ಕಳುಹಿಸಿಕೊಡ್ತು. ಆ 33 ದೇಶಗಳು ಕೂಡ ಪಾಕಿಸ್ತಾನದ ಹೆಸರನ್ನ ಹೇಳಿಲ್ಲ. ವಿಶ್ವಸಂಸ್ಥೆ ಕೂಡ ಪಾಕಿಸ್ತಾನ ಈ ದಾಳಿಯನ್ನ ಮಾಡಿದೆ ಅಂತ ಹೇಳಿಲ್ಲ. ಅಮೆರಿಕ ಕೂಡ ಒಪ್ಕೊಂಡಿಲ್ಲ. ಪೆಹಲ್ಗಾಮ್ ದಾಳಿಗೆ ಪಾಕಿಸ್ತಾನಿಯರು ಕಾರಣ ಅಂತ ನಾವು ಎದೆ ಬಡ್ಕೊಳ್ತಾ ಇದ್ದೀವಿ. ವಿಶ್ವದ ಯಾವುದೇ ದೇಶ ಒಪ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಈ ಪೆಹಲ್ಗಾಮ್ ದಾಳಿಗೆ ನಮ್ಮ ಬಳಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲ. ಹೀಗಂತ ಈ ಮಣಿಶಂಕರ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮುಜುಗರ ತಂದಿಡ್ತು ಅಂತಂದ್ರೆ ಕಾಂಗ್ರೆಸ್ನವರು ಈ ಸ್ಟೇಟ್ಮೆಂಟ್ ಅನ್ನ ತಿರಸ್ಕರಿಸಿದ್ರು. ಅಂದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಮಣಿಶಂಕರ್ ಅಯ್ಯರ್ ನಮ್ಮ ಪಕ್ಷದವನೇ ಅಲ್ಲ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿ ಬಂತು. ರಣದೀಪ್ ಸುರ್ಜೇವಾಲಾ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟರು. ಅಂದ್ರೆ ಕಾಂಗ್ರೆಸ್ ಪಕ್ಷವೇ ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ತು. ನಾನು ಯಾಕೆ ಈ ವಿಚಾರವನ್ನೆಲ್ಲ ನಿಮ್ಗೆ ಹೇಳಿದೆ ಅಂತಂದ್ರೆ, ಇವರೆಲ್ಲರೂ ಈಗ ಸಾಕ್ಷಿ ಕೇಳ್ತಾ ಇದ್ದಾರಲ್ಲ, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದೆಯಾ, ಪಾಕಿಸ್ತಾನದವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ, ಹೀಗೆಲ್ಲ ಇವರು ಪ್ರಶ್ನೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ದಿನಕ್ಕೊಂದು ಸಾಕ್ಷಿ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಇತ್ತೀಚೆಗಷ್ಟೇ ಆಪರೇಷನ್ ಮಹದೇವನ್ನ ಮಾಡಿತು. ಜುಲೈ 28ನೇ ತಾರೀಕು ಆರಂಭಗೊಂಡಂತಹ ಆಪರೇಷನ್ ಮಹದೇವ್ನಲ್ಲಿ 3 ಜನ ಪಾಕಿಸ್ತಾನಿ ಉಗ್ರರನ್ನ ಹತ್ಯೆ ಮಾಡಲಾಯಿತು. ಈ 3 ಉಗ್ರ ಕ್ರಿಮಿಗಳು ಕೂಡ ಪೆಹಲ್ಗಾಮ್ ದಾಳಿಯ ರೂವಾರಿಗಳು, ಅಂದ್ರೆ ಅವರೇ ಮಾಡಿದ್ದು. ಇದು ನಮ್ಮ NIA ತನಿಖೆಯಿಂದ ಸಾಬೀತು ಮಾಡಿಕೊಂಡಿದೆ. ಇದಕ್ಕೆ ಬೇಕಾದಂತಹ ಸಬೂತುಗಳು ಕೂಡ ಸಿಕ್ಕಿದೆ. ಈ ಬಗ್ಗೆ ಅಧಿಕೃತವಾಗಿ ಭಾರತದ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಹೇಗಾಯಿತು ಈ ಆಪರೇಷನ್ ಮಹದೇವ, ಈ ಸತ್ತಂತಹ 3 ಉಗ್ರರೇ ಪೆಹಲ್ಗಾಮ್ ದಾಳಿಯನ್ನ ಮಾಡಿದ್ದು ಅಂತ ಹೇಗೆ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ, ಇದೆಲ್ಲದರ ಬಗ್ಗೆ ಅಮಿತ್ ಶಾ ದಾಖಲೆ ಸಹಿತ ವಿವರಿಸಿದ್ದಾರೆ. ಜೊತೆಗೆ ಅವರು ಪಾಕಿಸ್ತಾನದವರು ಅನ್ನೋದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷಿ ಕೂಡ ಸಿಕ್ಕಿದೆ. ಮುಖ್ಯವಾಗಿ ಅವರ ಬಳಿಯಲ್ಲಿ ವೋಟರ್ ID ಕಾರ್ಡ್ ಸಿಕ್ಕಿದೆ, ಅವರ ಬಳಿಯಲ್ಲಿ ಪಾಕಿಸ್ತಾನದ ಲೇಬಲ್ ಇರುವಂತಹ ಚಾಕ್ಲೇಟ್ಗಳು ಸಿಕ್ಕಿದಾವೆ. ಜೊತೆಗೆ ಅವರಿಂದ ವಶಪಡಿಸಿಕೊಂಡಂತಹ 3 ರೈಫಲ್ಗಳೇನಿದಾವೆ ಅದರಲ್ಲಿ ಒಂದು ಅಮೆರಿಕ ನಿರ್ಮಿತ, 2 ಪಾಕಿಸ್ತಾನ ನಿರ್ಮಿತವಾದಂತಹ ರೈಫಲ್ಗಳು. ಇಷ್ಟೆಲ್ಲ ಸಾಕ್ಷಿಗಳು ಭಾರತಕ್ಕೆ ಸಿಕ್ಕಿದ್ವು. ಈಗ ಇದೆಲ್ಲ ಸಾಲದು ಎಂಬಂತೆ ಭಾರತಕ್ಕೆ ಒಂದು ಮೇಜರ್ ಆದಂತಹ ಸಾಕ್ಷಿ ಸಿಕ್ಕಿದೆ. ಅದೇನು ಕೇಳಿದ್ರೆ, ನಮ್ಮ ಸೇನೆ ಜುಲೈ 28ನೇ ತಾರೀಕು ಆಪರೇಷನ್ ಮಹದೇವ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ತಾಹೀರ್ ಅನ್ನುವಂತಹ ಉಗ್ರ ಕೂಡ ಸತ್ತೋಗಿದ್ದ. ಈತ ಕೂಡ ಪೆಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತವನೇ. ಈ ತಾಹೀರ್ನ ಹುಟ್ಟೂರು POKಯ ಕುಯಾನ್ ಗ್ರಾಮ. ಇದು ಹೇಗೆ ಗೊತ್ತಾಯ್ತು ಅಂತಂದ್ರೆ, ಈ POK ಪ್ರಾಂತ್ಯದ ಕುಯಾನ್ ಗ್ರಾಮದಲ್ಲಿ ಮೊನ್ನೆ ಒಂದು ಸಾಂಕೇತಿಕ ಅಂತ್ಯ ಸಂಸ್ಕಾರವನ್ನ ಏರ್ಪಡಿಸಲಾಗಿತ್ತು. ಯಾವಾಗ ಭಾರತೀಯ ಸೈನಿಕರು ಈ ಎಲ್ಲ ಉಗ್ರರನ್ನ ಚೆಂಡಾಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆತನ ಹುಟ್ಟೂರಿನಲ್ಲಿ ತೀವ್ರವಾಗಿ ದುಃಖ ಮಡುಗಟ್ಟಿತ್ತು. ಹೇಗಿದ್ರು ಬಾಡಿಯನ್ನಂತೂ ಭಾರತ ಹಸ್ತಾಂತರ ಮಾಡೋದಿಲ್ಲ. ನಮ್ಮ ಸೈನಿಕರು ಅದು ಯಾವ್ದಾದ್ರು ನಾಯಿ ನರಿಗೆ ಹಾಕಿರಬಹುದೇನೋ, ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಆ ಕ್ರಿಮಿಗಳ ದೇಹ ಪಾಕಿಸ್ತಾನಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ. ಹೀಗಾಗಿ ಆತನ ಹುಟ್ಟೂರಿನಲ್ಲಿ ಒಂದು ಸಾಂಕೇತಿಕವಾದಂತಹ ಅಂತ್ಯ ಸಂಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಸಾಕಷ್ಟು ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ರಿಜ್ವಾನ್ ಹನೀಫ್ ಎಂಬಂತಹ ಒಬ್ಬ ಉಗ್ರ ಬರ್ತಾನೆ. ಆತ ಬಂದೂಕಿನೊಂದಿಗೆ ಬಂದಿರ್ತಾನೆ. ಅಲ್ಲಿ ಸ್ವಲ್ಪ ಘರ್ಷಣೆ ಆಗುತ್ತೆ. ಜನ ಆತನನ್ನ ಅಪೋಸ್ ಮಾಡ್ತಾರೆ. ತಾಹೀರ್ ಸಾವಿಗೆ ಉಗ್ರವಾದವೇ ಕಾರಣ ಅಂತ ಅಲ್ಲಿ ಜನ ರೊಚ್ಚಿಗೇಳ್ತಾರೆ. ಆತ ಬಂದೂಕನ್ನ ತೋರಿಸಿ ಹೆದರಿಸುವಂತಹ ಪ್ರಯತ್ನ ಮಾಡ್ತಾನೆ. ಅದಕ್ಕೂ ಜನ ಬಗ್ಗೋದಿಲ್ಲ. ಒಂದು ದೊಡ್ಡ ಘರ್ಷಣೆ ಆಗುತ್ತೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ.
ಈ ವಿಚಾರವನ್ನ ಇಲ್ಲಿ ನಾನು ಯಾಕೆ ವಿವರಿಸಿದೆ ಅಂತಂದ್ರೆ, ಭಾರತದಲ್ಲಿ ಸತ್ತಂತಹ ತಾಹೀರ್ನ ಅಂತ್ಯ ಸಂಸ್ಕಾರ ಪಾಕಿಸ್ತಾನದಲ್ಲಿ ನಡೆದಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್. ಅಲ್ಲಿಗೆ ಪೆಹಲ್ಗಾಮ್ ದಾಳಿಯ ರೂವಾರಿ ತಾಹೀರ್ ಅನ್ನುವಂಥವನು POK ಇಂದ ಬಂದಂತವನು ಅನ್ನುವಂಥದ್ದು ಕನ್ಫರ್ಮ್ ಆಯ್ತಲ್ವಾ. ಈ ಹಿಂದೆ ಭಾರತಕ್ಕೆ ಸಿಕ್ಕಂತಹ ಒಂದು ಫೋಟೋ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಭಾರತಕ್ಕೆ ಎಂತಹ ಶಕ್ತಿಯನ್ನ ಕೊಟ್ಟಿತ್ತು ಅಂತ ನೀವೆಲ್ಲ ನೋಡಿದ್ರಿ. ನಾನು ಯಾವ ಫೋಟೋ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಭಾರತ ಆಪರೇಷನ್ ಸಿಂಧೂರವನ್ನು ಆರಂಭಿಸ್ತಲ್ಲ, ಪಾಕಿಸ್ತಾನದ 9 ಉಗ್ರ ತಾಣಗಳನ್ನ ಮಟಾಶ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅನೇಕ ಉಗ್ರಗಾಮಿಗಳು ಸತ್ತೋದ್ರು. ಮಾರನೇ ದಿನ ಅವರ ಅಂತ್ಯ ಸಂಸ್ಕಾರವನ್ನು ಆಯೋಜನೆ ಮಾಡಲಾಯಿತು. ಆ ಅಂತ್ಯ ಸಂಸ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದು LET ಕಮಾಂಡರ್ ಆದಂತಹ ಅಬ್ದುಲ್ ರೌಫ್ ಅನ್ನುವಂಥವನು. ಈ ಅಬ್ದುಲ್ ರೌಫ್ UN ಡೆಸಿಗ್ನೇಟೆಡ್ ಟೆರರಿಸ್ಟ್. ಆತ ಭಾಗಿಯಾದಂತಹ ಶ್ರದ್ಧಾಂಜಲಿ ಸಭೆಯಲ್ಲಿ ಪಾಕಿಸ್ತಾನದ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಈ ಒಂದು ಫೋಟೋವನ್ನ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿತು. ನಾವೆಲ್ಲೂ ಕೂಡ ಪಾಕಿಸ್ತಾನದ ಜನರನ್ನ ಹತ್ಯೆ ಮಾಡಿಲ್ಲ. ನಮ್ಮ ಆಪರೇಷನ್ ಸಿಂಧೂರದಲ್ಲಿ ಸತ್ತಂತವರು ಪಾಕಿಸ್ತಾನದ ಉಗ್ರರು. ಯಾಕೆ ಅಂತಂದ್ರೆ, ಉಗ್ರರ ಅಂತ್ಯ ಸಂಸ್ಕಾರದಲ್ಲಿ LET ಕಮಾಂಡರ್ ಅಬ್ದುಲ್ ರೌಫ್ ಭಾಗಿಯಾಗಿದ್ದ. ಅದರಲ್ಲಿ ಸೇನಾಧಿಕಾರಿಗಳು ಕೂಡ ಜೊತೆಯಲ್ಲಿದ್ದರು. ಈ ಫೋಟೋವನ್ನು ತೋರಿಸಿ ಪಾಕಿಸ್ತಾನದ ಮರ್ಯಾದೆಯನ್ನ ಭಾರತ 3 ಕಾಸಿಗೆ ಹರಾಜು ಹಾಕಿತ್ತು. ನಮ್ಮ ಕೆಲ ಸಂಸದರು, ನಮ್ಮ ಸರ್ಕಾರ, ನಮ್ಮ ವಿದೇಶಾಂಗ ಇಲಾಖೆ ಪಾಕಿಸ್ತಾನವನ್ನು ಉಗ್ರ ಪೋಷಕ ಅಂತ ಸಾಬೀತು ಮಾಡೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತದ ರಾಹುಲ್ ಗಾಂಧಿ ಮತ್ತು ಅವರ ಇಕೋಸಿಸ್ಟಮ್ ಪಾಕಿಸ್ತಾನ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೆ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ ಹೊರತು, ಪೆಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನವೇ ಮಾಡಿದೆ ಎನ್ನುವಂತಹ ಆರೋಪಕ್ಕೆ ನಿಮ್ಮ ಬಳಿಯಲ್ಲಿ ಏನ್ ಸಾಕ್ಷಿ ಇದೆ ಅಂತ ಕೇಳಿಲ್ಲ. ವಿಶ್ವದ ಯಾವುದೇ ನಾಯಕನೂ ಕೂಡ ಕೇಳಿಲ್ಲ. ಯಾಕೆಂದ್ರೆ ಇದು ಬೇರೆ ದೇಶಗಳಿಗೆ ಅರ್ಥ ಆಗಿದೆ, ನಮ್ಮ ದೇಶದ ರಾಜಕಾರಣಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಅರ್ಥ ಆದರೂ ಕೂಡ ಅವರಿಗದು ರಾಜಕೀಯ ಲಾಭ ಅಲ್ಲ ಅಂತ ಹೇಳಿ ಸರ್ಕಾರವನ್ನು ಟೀಕಿಸೋದಕ್ಕೋಸ್ಕರವಾಗಿ ಭಾರತದ ವಿರುದ್ಧವೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದು ಹಾಗೂ ಪೆಹಲ್ಗಾಮ್ ಉಗ್ರನ ಅಂತ್ಯ ಸಂಸ್ಕಾರ ಪಾಕಿಸ್ತಾನದಲ್ಲಿ ನಡೆದಿದ್ದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.